ಶಿವಬಸವ ದೇವರು ಪೂಜೆಯಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು. ಅದೇ ರೀತಿ ಮೊದಲಿಗೆ ದಾಸೋಹಿಗಳು ಭಕ್ತಿ ದಾಸೋಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶರಣ ಶ್ಯಾಮಲ ಶರಣ ವೈಶ್ವನಾಥ್ ಮೇತ್ರೆಯರು ಅವರಿಗೆ ಪೂಜೆ ಅಪರಾಧದಿಂದ ಆಶೀರ್ವಾದ ಇದೆ. ಪೂಜ್ಯರ ಆಶೀರ್ವಾದ ತಮ್ಮಲ್ಲಿ ಯಾವತ್ತೂ ಕೂಡ ಭಕ್ತಿ ದಾಸೋಹ ಸೇವೆಗೆ ತಮ್ಮ ಕಾಯಕರಿಗೆ ನಡೀಲಿ ಅಂತ ನೀವೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಪೂಜೆ ಶ್ರೀ ಶಿವಬಸವ ದೇವರು. ಅದೇ ರೀತಿ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಶರಣ ನಾಗನಾಥ್ ಮೇಘ ಅವರು ಮೇಧಾರಣ್ಯತೆ ಸಮಾಜ ಭಾರತೀಯ ದಂಪತಿಗಳ ವೇದಿಕೆಗೆ ಆಗಮಿಸಬೇಕು. ಅಧ್ಯಕ್ಷತೆಯನ್ನ ವಹಿಸಿರುವ ಶರಣ ನಾಗನಾಥ್ ಮೇಘ ಅವರು ಮೇಧಾರಣ್ಯತೆ ಸಮಾಜ ಭಾರತಿ. ಅದೇ ರೀತಿ ವಿಶೇಷವಾಗಿ 200 ನೋಟ್ಬುಕ್ಗಳನ್ನ ಅದೇ ರೀತಿ ಅನ್ನ ದಾಸೋಹಕ್ಕಾಗಿ ಅಕ್ಕಿ ಧಾನ್ಯಗಳನ್ನು ಕೊಟ್ಟಿದ್ದಾರೆ. ದಾಸೋಹಿಗಳಿಗೆ ಪೂಜ್ಯರ ಆಶೀರ್ವಾದ ಇರಲಿ. ಯಾವತ್ತೂ ಕೂಡ ಪರ ಪೂಜ್ಯರ ಅಪ್ಪಗಳವರ ಆಶೀರ್ವಾದದ ಮೇಲೆ ಇರಲಿ ಅಂತ ಶುಭ ಹಾರೈಸಿ ನೀವೆಲ್ಲರ ಚಪ್ಪಾಳೆ ಮೂಲಕ ತಿಳಿಸೋಣ. ಜೊತೆಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶರಣ ಬಸವರಾಜ ಚಂದಾನೂರು ಅಧ್ಯಕ್ಷರು ಮೇಧಾರಣ್ಯತೆ ಸಮಾಜ ಪಾಲ್ಕಿಯವರು ಒಂದು ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಶರಣ ಬಸವರಾಜ ಚಂದಾನೂರು ಜೊತೆಗೆ ಕಾರ್ಯಕ್ರಮದ ವೇದಿಕೆ ಗೌರವ ಉಪಸ್ಥಿತರಾದಂತಹ ಶರಣ ಶಂಕರ್ ಚಂದಾನೂರು ಪಾಲ್ಕಿಯವರು ಆಗಮಿಸಲು ವೇದಿಕೆ ಬರಬೇಕು. ಶರಣ ಶಶಿಧರ್ ಚಂದಾನೂರು ಪಾಲ್ಕಿಯವರು, ಶರಣ ಅನಿಲ್ ಕುಮಾರ್ ಚಂದಾನೂರು ಪಾಲ್ಕಿ, ಶರಣ ಸಚಿನ್ ಪೂಜಾರಿ ಪಾಲ್ಕಿ ತಾವು ಒಂದು ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಶರಣ ಸಿದ್ದು ವಾಗ್ಮೋರೆ ಪಾಲ್ಕಿ ತಾವು ಕೂಡ ಸಿದ್ದು ವಾಗ್ಮೋರೆ ತಾವು ಕೂಡ ಒಂದು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕು. ಶರಣ ವಿಶಾಲ್ ಪಳಸೆ ಪಾಲ್ಕಿಯವರು ತಾವು ಬಂದು ಈ ಸಂದರ್ಭದಲ್ಲಿ ಪೂಜಾ ಪುರಾಣದಿಂದ ಆಶೀರ್ವಾದ ಪಡ್ಕೋಬೇಕು ವಿನಂತಿಸ್ತೇನೆ. ಜೊತೆಗೆ ಧರ್ಮಗ್ರಂಥ ಪಠಣ ಮಾಡಿದಂತ ನಮ್ಮ ಶರಣು ತೆಲಗಾಣಿಯವರು ಲೆಕ್ಕಿಗರು ಹಿರಿಯೂರು ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಪಾಲ್ಕಿ ತಾವು ಬಂದು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿ. ಅದೇ ರೀತಿ ವಚನ ಗಾಯನವನ್ನು ನೆರವೇರಿಸಿರುವ ಪ್ರಿಯಾಂಕಾ ರಾಹುಲ್ ಸಾವಂತ್ ಪಾಲ್ಕಿ ತಾವು ಸಹ ಬಂದು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿ. ದಂಪತಿಗಳು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕು. ಆರಂಭದಲ್ಲಿ ಒಳ್ಳೆ ರೀತಿಯಲ್ಲಿ ಬಿದಿರಿನ ಕುರಿತಂತೆ ಹಾಡನ್ನು ಹಾಡಿದ್ದೇನೆ. ಶರಣ ಶ್ಯಾಮಲ ಈಗಾಗಲೇ ದಂಪತಿಗಳಿಗೆ ಪೂಜೆಯಿಂದ ಆಶೀರ್ವಾದ ನೆರವೇರಿದ ಶರಣ ಪ್ರಿಯಾಂಕಾ ಜೊತೆಗೆ ರಾಹುಲ್ ಸಾವಂತ್ ಅವರು ಪೂಜೆಯಿಂದ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ತಮಗೆ ವಿನಂತಿಸ್ತೇನೆ. ಆತ್ಮೀಯ ಶರಣ ಬಂಧುಗಳೇ, ಇವತ್ತು ವಿಶೇಷವಾಗಿ ಶರಣ ವಿದ್ಯಾಲಯ ಜಯಂತಿ ಹಾಗೂ 484ನೇ ಮಾಸಿಕ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮ ಇಲ್ಲಿವರೆಗೆ ನೆರವೇರಿದೆ. ಪೂಜ್ಯ ಅಪ್ಪಗಳವರು ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾರೆ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು ಅನ್ನುವಂಥದ್ದು ಪೂಜ್ಯ ಅಪ್ಪಗಳವರ ಆಶೀರ್ವಾದವಾಣಿಯನ್ನು ಆಲಿಸಿರ್ತಕ್ಕಂತೆ ನಾವುಗಳೆಲ್ಲರೂ ಸಮಾಧಾನದಿಂದ ಜೊತೆಗೆ ಪರೋಪಕಾರದ ಬದುಕನ್ನು ಬದುಕೋಣ ಅನ್ನುವಂಥ ಮಾತನ್ನ ತಿಳಿಸ್ತಾ ಕಾರ್ಯಕ್ರಮದ ಇಲ್ಲಿವರೆಗೆ ಬಂದಿರ್ತಕ್ಕಂಥ ನಮ್ಮೆಲ್ಲ ಅತಿಥಿಗಳಿಗೂ ಪೂಜೆಯಿಂದ ಆಶೀರ್ವಾದ ಸನ್ಮಾನ ನೆರವೇರಿದೆ. ಅದೇ ರೀತಿ ಡಾಕ್ಟರ್ ವೀರೇಶ್ ಗೌಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು. ಅವರು ಸಹ ಈ ಸಂದರ್ಭದಲ್ಲಿ ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕು ವಿನಂತಿಸ್ತೇನೆ. ಡಾಕ್ಟರ್ ಸಾಹೇಬರು ಕಾರ್ಯಕ್ರಮದಲ್ಲಿ ಬಂದಂತ ನಮ್ಮ ಅತಿಥಿಗಳಿಗೆ ಪೂಜ್ಯ ಅಪ್ಪಗಳವರಿಗೆ ಈ ಸಂದರ್ಭದಲ್ಲಿ ಶುಭ ಆಶೀರ್ವದಿಸಿದ್ದಾರೆ. ಪೂಜ್ಯರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ.